ನೋಡ್ತಾ ಇದ್ರೆ ವಿವಿಸಿ ನ್ಯೂಸ್. ನಾನು ಸುಭಾಕರ್. ಇಂದು ವರಮಹಾಲಕ್ಷ್ಮಿ ಹಬ್ಬ. ಎಲ್ಲ ಮಹಿಳೆಯರು ಬಹಳ ಸಡಗರ ಸಂಭ್ರಮದಿಂದ ತಮ್ಮಲ್ಲಿರುವ ಒಡವೆಗಳೆಲ್ಲನೂ ಕೂಡ ವರಮಹಾಲಕ್ಷ್ಮಿಗೆ ಹಾಕಿ, ವಿಗ್ರಹಕ್ಕೆ ಹಾಕಿ, ತಮ್ಮಲ್ಲಿರುವ ಮನೆಯಲ್ಲಿರುವ ಗರಿಗರಿ ನೋಟ್ಗಳೆಲ್ಲನೂ ದೇವರ ಮುಂದೆ ಇಟ್ಟು ತಮ್ಮ ಸಿರಿವಂತಿಕೆಯನ್ನು ಪ್ರದರ್ಶನ ಮಾಡಿ, ತಾಯಿ ಇಷ್ಟು ಕೊಟ್ಟಿದ್ದೀಯಮ್ಮ, ಮತ್ತಿನ್ನಷ್ಟು ಕೊಡು ಅಂತ ಬೇಡ್ಕೊಳ್ತಕ್ಕಂಥ ಹಬ್ಬ. ಎಲ್ಲರೂ ಕೂಡ ಅದೇ ಸಡಗರದಲ್ಲಿದ್ದಾರೆ. ಆದರೆ ಇವತ್ತು ನಾನು ನಿಮಗೊಂದು ಸುದ್ದಿಯನ್ನ ಪ್ರೆಸೆಂಟ್ ಮಾಡಕ್ ಹೊರಟಿದ್ದೀನಿ. ಇಲ್ಲಿ ಸುಮಾರು 120 ಕುಟುಂಬ 8 ತಿಂಗಳಿಂದ ಸಂಬಳ ಆಗಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಮಾಡಕ್ಕೆ ಒಡವೆ ಇರೋ ಒಂದಿಷ್ಟು ಒಡವೆ ಹಾಕೋಣ ಅಂತ ಅಂದ್ರೆ ಇರಬರೋ ಒಡವೆ ಎಲ್ಲನೂ ಗಿರ್ವಿ ಅಂಗಡಿಲಿ ಇಟ್ಟಿದ್ದಾರೆ. ಗರಿಗರಿ ನೋಟ್ ಇಡೋಣ ಅಂದ್ರೆ 8 ತಿಂಗಳಿಂದ ಸಂಬಳ ಆಗಿಲ್ಲ ಈ 120 ಜನ ಕಾರ್ಮಿಕರುಗಳಿಗೆ. ಅವರ ಪರಿಸ್ಥಿತಿ ಏನು, ಯಾರು, ಯಾವ ಕಂಪನಿ, ಸರ್ಕಾರಿ ಕೆಲಸ ಮಾಡ್ತಾರವ್ರ, ಎಲ್ಲಿ ಸಮಸ್ಯೆ ಆಗಿದೆ, ಎಲ್ಲವನ್ನ ನೋಡ್ತಾ ಹೋಗೋಣ. ನಾನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಯಾವುದೋ ಖಾಸಗಿ ಕಂಪನಿ ಅಲ್ಲ, ಬದಲಾಗಿ ಹಾಸನದ ಜೀವನಾಡಿ ಹೇಮಾವತಿ ಜಲಾಶಯದಲ್ಲಿರ್ತಕ್ಕಂಥ ಹೇಮಾವತಿ ಜಲಾಶಯ ಯೋಜನೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹೊರಗುತ್ತಿಗೆ ನೌಕರರ ಕಷ್ಟ ಇದು. ಹೊರಗುತ್ತಿಗೆ ನೌಕರರ ಗೋಳನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀನಿ ಇವತ್ತು. ಸುಮಾರು 120 ಮಂದಿ ಹೊರಗುತ್ತಿಗೆ ನೌಕರರು ಹಾಸನದ ಹೇಮಾವತಿ ಜಲಾಶಯ ಅಚ್ಚುಕಟ್ಟು ಪ್ರದೇಶದಲ್ಲಿ ಹೇಮಾವತಿ ಜಲಾಶಯ ಯೋಜನೆ ಅಡಿಯಲ್ಲಿ ಕೆಲಸವನ್ನ ಮಾಡ್ತಾರೆ. ನೆನ್ನೆ ಮೊನ್ನೆ ಅಲ್ಲ, ಸುಮಾರು 10 ರಿಂದ 15 ವರ್ಷಗಳಿಂದ ಇಲ್ಲಿ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೇಮಾವತಿ ಜಲಾಶಯದ ಗೇಟ್, ಕ್ರಸ್ಟ್ ಗೇಟ್ಗಳ ಮೇಂಟೆನೆನ್ಸ್ ಇಂದ ಹಿಡಿದು, ಕ್ರಸ್ಟ್ ಗೇಟ್ಗಳಿಂದ ನೀರನ್ನ ಹರಿಸುವುದರಿಂದ ಹಿಡಿದು, ಸುತ್ತಮುತ್ತ ಕಳೆ ಕೀಳೋದಾಗಿರಬಹುದು, ಕೆಳಗಡೆ ಇರತಕ್ಕಂಥ ಸುರಂಗ ಆಗಿರಬಹುದು, ಗ್ರೀಸ್ ಹಾಕೋದಾಗಿರಬಹುದು, ಚೈನ್ ನೋಡ್ಕೊಳ್ಳೋದಾಗಿರಬಹುದು, ಅಥವಾ ಹೇಮಾವತಿ ಜಲಾಶಯವನ್ನ ಕಾಯೋದಾಗಿರಬಹುದು, ಇವೆಲ್ಲವನ್ನ ಮಾಡ್ತಕ್ಕಂಥದ್ದು ಇದೇ 120 ಜನ ನೌಕರರು. ಹೊರಗುತ್ತಿಗೆ ಆಧಾರದ ಮೇಲೆ 10-15 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ವಿಪರ್ಯಾಸ ಅಂದ್ರೆ ಕಳೆದ 1 ಅಲ್ಲ 2 ಅಲ್ಲ 8 ತಿಂಗಳಿಂದ ಸಂಬಳ ಆಗಿಲ್ಲ. 8 ತಿಂಗಳಿಂದ ಸಂಬಳ ಆಗಿಲ್ಲ. ರಾಜ್ಯ ಸರ್ಕಾರ ಜನರಿಗೆ ಹಸಿವು ಮುಕ್ತ ರಾಜ್ಯ ಮಾಡ್ಬಿಡ್ತೀವಿ, ಅನ್ನಭಾಗ್ಯ, ಮತ್ತೊಂದ್ ಕಡೆ ಆ ಭಾಗ್ಯ, ಈ ಭಾಗ್ಯ, ಬಸ್ ಫ್ರೀ, ಕರೆಂಟ್ ಫ್ರೀ, ಇವೆಲ್ಲವನ್ನ ಕೊಡ್ತಾರಲ್ಲ. ಇಲ್ಲಿ ಈ 120 ನೌಕರರಿಗೆ ಬದುಕುವ ಭಾಗ್ಯ ಕೊಟ್ರೆ ಸಾಕಾಗಿದೆ. ಬದುಕ ಭಾಗ್ಯ ಕೊಟ್ರೆ ಸಾಕಾಗಿದೆ ರೀ. ನಿಮ್ KSRTC ಬಸ್ ಫ್ರೀ ಬೇಕಾಗಿಲ್ಲ ಇವ್ರಿಗೆ, ನಿಮ್ಮ ಕರೆಂಟ್ ಫ್ರೀ ಬೇಕಾಗಿಲ್ಲ ಇವ್ರಿಗೆ. ಕುಟುಂಬ ನಿರ್ವಹಣೆ ಮಾಡಕ್ಕೆ ತಿಂಗಳ ಸಂಬಳ ನೆಚ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಇವ್ರು ಯಾರೋ ಐಷಾರಾಮಿ ಜೀವನ ಮಾಡ್ತಕ್ಕಂಥವ್ರು, 8 ತಿಂಗಳು ಸಂಬಳ ಒಟ್ಟಿಗೆ ಬಂದ್ರೆ ಆಮೇಲೆ ಹೆಂಗೋ ಮಾಡ್ಕೊಳ್ಳೋಣ ಅಂತಕ್ಕಂಥವ್ರಲ್ಲ ಇವರು. ದಿನಗೂಲಿ ನೌಕರರು. ಈ ಸಂಬಳ ನೆಚ್ಕೊಂಡು ಈ ತಿಂಗಳು ಜೀವನ ಮಾಡ್ಬೇಕು ಅಂದ್ಕೊಂಡವ್ರು. 1 ತಿಂಗಳು ಸಂಬಳ ಬರ್ದೋದ್ರೆ ಇರೋ ಕಮಿಟ್ಮೆಂಟ್ಸ್ ಹೆಂಗಪ್ಪ ನೋಡ್ಕೊಳ್ಳೋದು ಅಂತಕ್ಕಂಥ ಯೋಚನೆ ಎದುರಾಗುತ್ತೆ. 1 ತಿಂಗಳು ಯಾರ್ತಲೋ ಸಾಲ ತಗೊಬಂದು ಎರಡನೇ ತಿಂಗಳು ಸಂಬಳದಲ್ಲಿ ತೀರಿಸ್ಬಿಡೋಣ ಅಂದ್ಕೊಂಡಿರ್ತಾರೆ. 3 ತಿಂಗಳಾಗುತ್ತೆ, 4 ತಿಂಗಳಾಗುತ್ತೆ, 5 ತಿಂಗಳಾಗುತ್ತೆ, 8 ತಿಂಗಳವರೆಗೂ ಕೂಡ ಸಂಬಳ ಇಲ್ಲದೆ ಜೀವನ ಮಾಡಬೇಕು ಅಂತ ಅಂದ್ರೆ ಬೇರೆ ಯಾವುದೇ ಆಪ್ಷನ್ ಇಲ್ಲ. ಬೇರೆ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿದೀವಿ, ಅಲ್ಲಿಂದ ಬರೋ ದುಡ್ಡು ಹಾಕೋಣ ಅನ್ನಂಗಿಲ್ಲ ಇವ್ರುಗಳು. ಇದೊಂದೇ ದಿನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. 10-15 ವರ್ಷಗಳಿಂದ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. 8 ತಿಂಗಳಿಂದ ಸಂಬಳ ಆಗಿಲ್ಲ. ಹೊರಗುತ್ತಿಗೆ ನೌಕರರು ಇವರಲ್ಲ. ಕೇಳಕ್ ಹೋದ್ರೆ ಸಾಹೇಬ್ರು ಅಲ್ಲಿ ಒಬ್ರು ಮಾತಾಡ್ತಾ ಇದ್ರು, ಮಹಿಳೆ, ಸಾರ್ ಸಂಬಳ ಆಗಿಲ್ವಲ್ಲ ಸಾರ್ ಅಂತ ಅಂದ್ರೆ, ಆದ್ರೆ ಕೆಲಸ ಮಾಡಮ್ಮ, ಇಲ್ಲ ಬಿಟ್ಟು ಹೋಗು ಅಂತಾರಂತೆ ಸಾಹೇಬ್ರು ಪಾಪ. ಯಾಕಂದ್ರೆ ಅವ್ರಿಗೆ ಕರೆಕ್ಟಾಗಿ ತಿಂಗಳ ಸಂಬಳ ಆಗುತ್ತಲ್ಲ, ತಿಂಗಳ ಅವ್ರಿಗೆ ಬೇಕಾದ ಬಿಲ್ ಅವ್ರು ಮಾಡ್ಕೊಳ್ತಾರಲ್ಲ. ಪಾಪ ಈ ಮಹಿಳೆ ಹೋಗಿ ಸಾರ್ ಸಂಬಳ ಆಗಿಲ್ವಲ್ಲ ಸಾರ್ 8 ತಿಂಗಳಿಂದ ಅಂದ್ರೆ, ಬೇಕಾದ್ರೆ ಕೆಲಸ ಮಾಡು ಸಾಕಾರ ಬಿಟ್ಟೋಗಮ್ಮ ಅಂತಾರಂತೆ. ಹೆಂಗಾಗ್ಬೇಕ್ರಿ ಪರಿಸ್ಥಿತಿ, ಹೆಂಗಾಗ್ಬೇಕ್ರಿ ಅವ್ರ ಜೀವನ ಸ್ಥಿತಿ. 8 ತಿಂಗಳಿಂದ ಅಂಗಡಿಯಲ್ಲಿ ಯಾರೋ ಪರಿಚಯೋದು ನಮ್ಮೂರವ್ರೆ ಅಂತ 1 ತಿಂಗಳು ಕೊಡಬಹುದು ಕ್ರೆಡಿಟ್ ಅಲ್ಲಿ, 2 ತಿಂಗಳು ಕೊಡಬಹುದು, 3 ತಿಂಗಳು ಕೊಡ್ತಾರೆ ಅಂತ 8 ತಿಂಗಳು ಸಾಲ ನಿಲ್ಸಕ್ಕಾಗತ್ತಾ ಅಂಗಡಿಗಳಲ್ಲಿ? 8 ತಿಂಗಳು ಮನೆಯಲ್ಲಿ ಊಟ ಮಾಡದೆ ಬದುಕಕ್ಕಾಗತ್ತಾ? ಆಮೇಲೆ ಇದೇನು ಪ್ರತಿ ತಿಂಗಳ ಸಂಬಳ ಬರ್ತಾ ಇರಲಿಲ್ವಂತೆ ಇವ್ರಿಗೆ. 1 ತಿಂಗಳು ಹೆಚ್ಚು ಕಮ್ಮಿ ಆಗದಂತೆ, 2 ತಿಂಗಳಿಗೆ ಒಂದ್ಸಲಿ ಸಂಬಳ, 3 ತಿಂಗಳಿಗೆ ಒಂದ್ಸಲಿ ಸಂಬಳ, ಹಿಂಗ ಆಗ್ತಾ ಇತ್ತಂತೆ. ಈ ನಿರೀಕ್ಷೆಯಲ್ಲಿ ಈ ತಿಂಗಳಾಗಬಹುದು, ಮುಂದಿನ ತಿಂಗಳಾಗಬಹುದು, ಅದ್ರ ನೆಕ್ಸ್ಟ್ ಮಂತ್ ಆಗಬಹುದು ಅಂತ ಸಾಲ ಸೋಲ ಮಾಡಿ ಜೀವನ ಮಾಡ್ತಾ ಇದ್ದಾರೆ ಇವರು. ಆದ್ರೆ 1 ಅಲ್ಲ 2 ಅಲ್ಲ 8 ತಿಂಗಳಾಯ್ತು. ಕೇಳಕ್ ಹೋದ್ರೆ ಅಧಿಕಾರಿಗಳನ್ನ 10ನೇ ತಾರೀಕು ಕೊಡ್ತೀವಿ, LOC ಆಗಿಲ್ಲ. 10ನೇ ತಾರೀಕು ಕೇಳಕ್ ಹೋದ್ರೆ 15ನೇ ತಾರೀಕು ಕೊಡ್ತೀವಿ ಅಂತಾರಂತೆ. 15ನೇ ತಾರೀಕು ಕೇಳಕ್ ಹೋದ್ರೆ 20 ಅಂತಾರಂತೆ. 20ನೇ ತಾರೀಕು ಕೇಳಕ್ ಹೋದ್ರೆ 1ನೇ ತಾರೀಕು ಅಂತಾರಂತೆ. 1 ತಿಂಗಳು ಮುಗ್ದೇ ಹೋಯ್ತು. ಹಿಂಗೆ 8 ತಿಂಗಳು ನಡ್ಕೊಂಡ್ ಬಂದಿದೆ ರೀ, ಸಂಬಳ ಆಗಿಲ್ಲ. ಅಲ್ಲಿರೋರು ಒಬ್ಬೊಬ್ರು ಒಂದೊಂಥರ ಕತೆ ಹೇಳ್ತಾ ಇದ್ರು. 120 ಜನ ಕಾರ್ಮಿಕರು, 120 ಜನಕ್ಕೆ 120 ತರದ ಕಮಿಟ್ಮೆಂಟ್ಸ್ ಇರುತ್ತೆ. 120 ತರದ ಕಮಿಟ್ಮೆಂಟ್ ಇರುತ್ತೆ. ಒಬ್ರು ತಾಯಿಯಲ್ಲಿ ಕಣ್ಣೀರು ಹಾಕೊಂಡು ಮಾತಾಡ್ತಾ ಇದ್ರು. ನಿಜವಾಗ್ಲೂ ಬೇಜಾರಾಗುತ್ತೆ ನೋಡೋಕೆ ನನಗೆ.
ಗಂಡನೂ ಅಲ್ಲೇ ಕೆಲಸ ಮಾಡ್ತಾವ್ರೆ, ಹೆಂಡತಿನೂ ಅಲ್ಲೇ ಕೆಲಸ ಮಾಡ್ತಾವ್ರೆ. ಗಂಡ ಹೆಂಡತಿ ಇಬ್ರು ಕೂಡ ಅಲ್ಲೇ ಕೆಲಸ ಮಾಡ್ತಾವ್ರೆ. 8 ತಿಂಗಳಿಂದ ಸಂಬಳ ಆಗಿಲ್ಲ, ಜೀವನ ಹೆಂಗ್ ಮಾಡಬೇಕು ಅನ್ನೋ ಪ್ರಶ್ನೆ ಮಾಡ್ತಾರೆ. ಒಡವೆರಾಟೀನಿ ಅಂತಾರೆ. ಆ ತಾಯಿ ಕಣ್ಣೀರ್ ಹಾಕ್ತಾ ಇದ್ರೆ ನಮ್ ಕಣ್ಣಲ್ಲಿ ನೀರ್ ಬರುತ್ತೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದೀವಿ ನಾವಲ್ಲ, ಮನೆಯಲ್ಲಿ ಇರೋ ಬರೋ ಒಡವೆ ಎಲ್ಲಾನು ದೇವ್ರಿಗೆ ಹಾಕಿ ಗರಿ ಗರಿ ನೋಟ್ ಮುಂದೆ ಇಟ್ಟು ಮುಂದೆ ಬೇಕಾದಂತಹ ತಿಂಡಿ ತಿನಿಸುಗಳೆಲ್ಲ ಮಾಡಿ ಇಲ್ಲಿ ಸಂಭ್ರಮ ಪಡ್ತಾ ಇದೀವಿ ನಾವು. ಆದ್ರೆ ತಾಯಿ ಕಣ್ಣೀರ್ ಹಾಕ್ತಾ ಇದಾರಲ್ಲಿ. ಗಂಡ ಹೆಂಡತಿ ಇಬ್ರು ಕೂಡ ನಾವು ಇಲ್ಲೇ ದುಡಿಬೇಕು, ಇಲ್ಲೇ ಕೂಲಿ ಕೆಲಸ ಮಾಡ್ಬೇಕು. 8 ತಿಂಗಳಿಂದ ಸಂಬಳ ಆಗಿಲ್ಲ ಸಾರ್, ನಮ್ ಬದುಕ್ ಹೆಂಗೆ ಸಾರ್, ಮನೇಲಿ ಮಕ್ಳಿಗೆ ಊಟ ಹೆಂಗ ಹಾಕೋದು ಸಾರ್ ಅಂತಾರೆ. ಇನ್ನೊಬ್ರು ಮಹಿಳೆ ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಗಂಡ ಕುಡ್ಕ ಸಾರ್, ಗಂಡ ದುಡಿಯಲ್ಲ, ನಾನ್ ದುಡ್ಕೊಂಡ್ ಮನೆಗೆ ಹೋಗ್ಬೇಕು. ಮನೇಲಿ ಮಕ್ಳ ಜೊತೆ ಜೀವನ ಮಾಡ್ತಾ ಇರ್ತೀವಿ, ಮಕ್ಳು ಸಂಬಳ ಏನ್ ತಂದೆ ಅಂತ ಕೇಳಿದ್ರೆ ಏನ್ ಉತ್ತರ ಕೊಡೋದು ಅಂತಾರ್ರಿ. ಆ ತಾಯಿರ್ ಕಣ್ಣೀರು ಅಧಿಕಾರಿಗಳಿಗೆ ಕೇಳಿಸ್ತಾ ಇಲ್ವಲ್ಲ, ಆ ತಾಯಿರ್ ಹಾಕ್ತಾ ಇರ್ತಕ್ಕಂಥ ಕಣ್ಣೀರಿಗೆ ಅವತ್ತು ಉತ್ತರ ಇಲ್ವಲ್ರಿ. ನಮ್ ಕಣ್ಣಲ್ಲಿ ನೀರ್ ಬರ್ತದಲ್ರಿ ಇದನ್ನ ನೋಡಿದ್ರೆ. ಆ ತಾಯಿ ಮಾತಾಡಿದ್ದಾರೆ, ಕೇಳಿಸ್ಕೊ ಬನ್ನಿ ಅವ್ರ ಕಷ್ಟ ಏನು ಅಂತ. ಸರ್ ನಮಸ್ಕಾರ. ನಾವು ಹೇಮಾವತಿ ಜಲಾಶಯ ಯೋಜನೆಯಿಂದ ಮಾತಾಡ್ತಿರೋದು, ಪಾರ್ವತಿ ಅಂತ. ನಮಗೆ ತುಂಬ 8 ತಿಂಗಳಿಂದ ಕಷ್ಟ ಆಗಿದೆ, ಸಂಬಳ ಕೊಡ್ತಾ ಇಲ್ಲ. ಎಷ್ಟು ಕೇಳಿದ್ರು ಮುಂದಿನ ತಿಂಗಳು ಹಾಕ್ತಾರೆ ಕಣಮ್ಮ, ನೆಕ್ಸ್ಟ್ ತಿಂಗಳು ಹಾಕ್ತಾರೆ ಅಂತ 8 ತಿಂಗಳಿಂದ ಹಿಂಗೆ ಮಾಡ್ತಾಯಿದ್ದಾರೆ. ತುಂಬ ಸಮಸ್ಯೆ ಆಗಿದೆ ಸರ್. ಮಕ್ಕಳು ಫೀಸ್ ಕಟ್ಟೋಕ್ಕೂ ಆಗ್ತಾಯಿಲ್ಲ, ರೇಷನ್ ಕೊಂಡ್ಕೊಂಡು ತಿನ್ನೋಕ್ಕೂ ಆಗ್ತಾಯಿಲ್ಲ, ತರಕಾರಿ ತಗೊಳ್ಳೋಕ್ಕೂ ಆಗ್ತಿಲ್ಲ ಸರ್. ತುಂಬ ಕಷ್ಟ ಆಗಿದೆ ನಮಗೆ. ಮನೆ ಪರಿಸ್ಥಿತಿ ತುಂಬ ಕೆಟ್ಟಾಗಿದೆ, ಹೇಳ್ಕೊಳಂಗೂ ಇಲ್ಲ ಬಿಡೋಂಗಿಲ್ಲ ಸರ್. ನಮ್ಮ ಪರಿಸ್ಥಿತಿಗಳನ್ನ ತುಂಬ ಅಂದರೆ ತುಂಬ ಕಷ್ಟ ಆಗಿದೆ ಸರ್. ಪ್ರತಿಯೊಬ್ಬರಿಗೂ ಕಣ್ಣೀರು ಹಾಕೋಂಥ ಜೀವನ ಆಗೋಗಿದೆ ನಮಗೆ. ಸಮಸ್ಯೆಗಳು ಎದುರಿಸೋಕ್ಕೆ ಆಗ್ತಿಲ್ಲ ಸರ್. ಸಾಹೇಬ್ರುಗಳು ಕೇಳಿದ್ರೆ ಆದರೆ ಮಾಡ್ರಮ್ಮ, ಆಗ್ರು ಹೋಗ್ರಮ್ಮ ಮನೆಗೆ ಅಂತ ಕೇಳ್ತಾರೆ. ತುಂಬ ಕ್ರಿಟಿಕಲ್ ಆಗಿದೆ ಸರ್ ನಮ್ಮ ಸಂಸಾರ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಸರ್. ನಾವು ಸಾಹೇಬ್ರುಗಳೆಲ್ಲ ಕೇಳಿ ವಿಚಾರಿಸಿದ್ದಕ್ಕೆ ಮುಂದಿನ ತಿಂಗಳು ಆಗ್ತೀವಿ, 2 ತಿಂಗಳು ಆಗ್ತೀವಿ, 3 ತಿಂಗಳು ಆಗ್ತೀವಿ ಅಂತ ಹೇಳಿದ್ರು. 8 ತಿಂಗಳಿಂದ ನಾವು ತಡೆದು ಸಾಲ ಮಾಡಿ ಮನೆ ಜೀವನ ನಡೆಸ್ತಾ ಇದ್ದೀವಿ. ಒಡವೆಗಳನ್ನು ಹಡ ಇಟ್ಕೊಂಡಿದ್ದೀವಿ, ಅಕ್ಕಪಕ್ಕ ಸಾಲ ಮಾಡಿದ್ದೀವಿ ಸರ್. ಬಡ್ಡಿ ಸಾಲ ಮಾಡಿ ಜೀವನ ಮಾಡ್ತಾಯಿದ್ದೀವಿ ಸರ್. ನಮ್ಮ ಸಮಸ್ಯೆ ತೀರ್ತಿಲ್ಲ ಸರ್. ಅದಕ್ಕೋಸ್ಕರ ನಾವು ಕೇಳಿದ್ರೂ ಆಗ್ತಿಲ್ಲ ಸರ್. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಸರ್. ಅದಕ್ಕೋಸ್ಕರ ನಾವು ಈ ರೀತಿ ಮಾತಾಡೋ ಅಂಥ ಅವಶ್ಯಕತೆ ಬಂದಿದೆ ಸರ್ ನಮಗೆ. ಹೌದು ಸರ್, ನಾವು ನಮ್ಮ ಮನೆಯವ್ರು ಇಬ್ಬರು ಕೆಲಸ ಮಾಡ್ತಿದ್ದೀವಿ ಸರ್. ಇಲ್ಲೇ ಇಬ್ರಿಗೂ ಸಂಬಳ ಆಗಿಲ್ಲ, ಹೆಂಗೆ ಸರ್ ಜೀವನ ಮಾಡೋದು ನಾವು? ಹೌದು ಸರ್, ಇಬ್ಬರು ಒಂದೇ ಇದ್ರ ಡ್ಯಾಮಲ್ಲೇ ಕೆಲಸ ಮಾಡ್ತಿರೋದು. ನಮ್ಗೆ 10,000 ಸಂಬಳ, ಗಂಡು ಮಕ್ಕಳಿಗೆ 11,000 ಸಂಬಳ ಕೊಡ್ತಿದ್ದಾರೆ ಸರ್. ನಮಗೆ EF PF ಒಂದ್ಸಲ ಕೊಡ್ತಾರೆ, ಕಟ್ ಮಾಡ್ತಾರೆ, ಮತ್ತೆ ಇಲ್ಲಕ್ಕೆ ಇಲ್ಲ ಸರ್. ಕಾಂಟ್ರಾಕ್ಟ್ ಬೇಸಿಕ್ಕು ಕೊಡ್ತಾ ಇಲ್ಲ. ಮುಂಚೆ ಒಂದು 6 ತಿಂಗಳು ಕೊಟ್ಟಿದ್ರು, ಮತ್ತಿಲ್ಲ ಸರ್. ತುಂಬ ಕಷ್ಟ ಆಗಿದೆ ಸರ್. ಹೇಳಂಗಿಲ್ಲ ಬಿಡಂಗಿಲ್ಲ ಸರ್. ಕಟ್ಟಲೇಬೇಕು, ಪರಿಸ್ಥಿತಿಗಳನ್ನ ಎದುರಿಸಲೇಬೇಕು. ಏನೂ ಮಾಡೋಂಗಿಲ್ಲ. ಸಾಲ ಸೋಲ ಮಾಡಿ ನಾವು ಜೀವನ ಮಾಡ್ತಾಯಿದ್ದೀವಿ ಸರ್. ರೆಸ್ಪಾಂಡ್ ಮಾಡ್ತಿಲ್ಲ ಸರ್ ಅವರು. ಇಲ್ಲ ಸರ್, ನಾವು ಬೆಳಗ್ಗೆ ಬಂದರೆ 9 ಗಂಟೆಗೆ ಬರ್ತೀವಿ ಸರ್. 9 ಗಂಟೆಗೆ ಬಂದು 1 ಗಂಟೆವರೆಗೂ ಕೆಲಸ ಮಾಡ್ತೀವಿ. ಮತ್ತು 2 ಗಂಟೆಯಿಂದ ಕೆಲಸದಿಂದ 5:15ವರೆಗೂ ಮಾಡ್ತಾಯಿದ್ದೀವಿ ಸರ್. ನಮಗೇನು ರಕ್ಷಣೆನೇ ಇಲ್ಲ ಸರ್. ನಮಗೆ ನಾವೇ ಆಗಬೇಕು. ಹೋದ್ರೆ ಮನೆಗೆ ಇಲ್ಲಿ ಕೆಲಸ ಹತ್ರಕ್ಕೆ ಬರ್ತೀವೋ ಹೋಗ್ತೀವೋ ನಮಗೆ ಇಲ್ಲ, ಗ್ಯಾರಂಟಿ ಇಲ್ಲ ಸರ್. ID ಕಾರ್ಡ್ ಇಲ್ಲ, ಏನು ಪ್ರೂಫ್ ಇಲ್ಲ ಸರ್. ನಮ್ಮ ಮೇಲೆ ನಮ್ಮ ಜೀವಕ್ಕೆ ಆಧಾರನೇ ಇಲ್ಲ ಸರ್. ನಮಗೆ ಇಲ್ಲ ಸರ್. ನಮಗೆ ಯಾವ ಪ್ರೂಫು ಇಲ್ಲ ಸರ್. ರೇಷನ್ಗಳು ತಂದು ಹಾಕೊಳ್ಳೋಂಥ ಪರಿಸ್ಥಿತಿನೂ ಇಲ್ಲ ಸರ್. ನಮಗೆ 31 ದಿನ ಕೆಲಸ ಮಾಡ್ತಿದ್ದೀವಿ ಸರ್. ಒಂದು ದಿನ ರಜಾ, ವಾರಕ್ಕೆ 1 ದಿನ ರಜಾ ಕೊಡಿ ಅಂತ ಕೇಳಿದ್ರು ಇಲ್ಲ ಕಣ್ರಮ್ಮ, ಕೊಡೋಕ್ಕಾಗಲ್ಲ ಕಣ್ರಮ್ಮ, ಬೇಕಾದರೆ ಮಾಡಿ ಬೇಡದ್ರು ಹೋಗ್ರಮ್ಮ ಅಂತಾರೆ ಸರ್. ಭಾನುವಾರ ಹಾಫ್ ಡೇ ಮಾತ್ರ ಮಾಡ್ತೀವಿ ಸರ್. ಹೌದು ಸರ್, ನಮ್ಮ ಕೆಲಸದಿಂದ ಏನಾರು ಜೋರಾಗಿ ಮಾತಾಡಿದ್ರೆ ಕೆಲಸದಿಂದ ತೆಗಿತೀವಿ, ತೆಗ್ದಾಕ್ತೀವಿ, ಬರಬೇಡಿ ಹೋಗಿ ಅಂತ ವಾಪಸ್ ಕಳಿಸ್ತಾರೆ ಸರ್. ಹಂಗೆ ಅಂತಾರೆ ಸರ್. ಭಯ ಬಡಿಸ್ತಾರೆ ಸರ್ ಎಲ್ಲರನ್ನು. ನೀವು ಬಂದರೆ ಆದರೆ ಮಾಡ್ರಮ್ಮ, ಆಗ್ದು ಹೋಗ್ರಮ್ಮ ಅಂತಾರೆ. ಮತ್ತೆ ಕೆಲ್ಸಕ್ಕೆ ತಗೊಂಡ್ರೆ ಒಗ್ಗಟ್ಟಿಲ್ಲ ಅಂದರೆ ನಮ್ಮ ಜೀವನ ನಡೆಯೋಕ್ಕಾಗಲ್ಲ ಸರ್. ಇದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನಾವು ತೋರಿಸ್ಲೇಬೇಕಾಗಿದೆ ಸರ್. ಪಾರ್ವತಿ ಅಂತ ಸರ್. ನಂಗೆ 10 ವರ್ಷ ಆಯಿತು ಸರ್ ಕೆಲಸಕ್ಕೆ ಸೇರ್ಕೊಂಡು. ನನ್ನ ಹೆಸರು ಮುನ್ನಿ ಅಂತ. ಹೇಮಾವತಿ 15 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. 8 ತಿಂಗಳಾಗೈತೆ, ಸಂಬಳ ಏನೂ ಕೊಟ್ಟಿಲ್ಲ. ಕೇಳಿದರೆ ಅವಾಗ ಕೊಡ್ತೀವಿ ಇವಾಗ ಕೊಡ್ತೀವಿ ಅಂದ್ರೆ ಸ್ಕೂಲ್ ಮಕ್ಕಳಿಗೆಲ್ಲ ತುಂಬ ಹಿಂಸೆ ಆಗೈತೆ. ರೇಷನ್ ಕೇಳೋಕ್ಕೆ ಹೋದರೆ 2 ತಿಂಗಳಿಂದ ತಗೊಂಡಿರ್ತೀವಿ, ಆ ದುಡ್ಡು ಕೊಡೋದಿಲ್ಲ ಹೋಗಮ್ಮ ಅಂತಾರೆ. ಹಿಂಗೆ ಮಾಡಿ 10 ತಿಂಗಳು 10ನೇ ತಾರೀಕು 20ನೇ ತಾರೀಕು ಹಿಂಗೆ ಅಂತ ಹೇಳ್ಕೊಂಡು 8 ತಿಂಗಳು ತುಂಬಿಸವ್ರೆ. ನಾವೇನು ತಿನ್ನೋಣ? ಸಣ್ಣದಾಗೇನೋ ಸ್ವಂತ ಮನೆ ಐತೆ, ಸಣ್ಣ ಪುಟ್ಟದ್ದು. ಇದೇ ಊರು ಇಲ್ಲೇ ಒಳ್ಳಿಂದ HRP. ಆವಾಗಲೂ ಹಂಗೆ 2 ತಿಂಗಳದು 3 ತಿಂಗಳದು ಕೊಡ್ತಾಯಿದ್ರು. ಇವಾಗಲೂ ಅಷ್ಟು ಯಾವಾಗಲೂ ಆಗಿರಲಿಲ್ಲ. 8 ತಿಂಗಳವರೆಗೂ ನಾವು ಏನು ತಿನ್ನೋಣ? ಮೊದಲೆಲ್ಲ 2 ತಿಂಗಳದ್ದು 1 ತಿಂಗಳದ್ದು ಹೆಂಗೆ ಕೊಟ್ಕೊಬತ್ತಿದ್ರು. ಈಗ ಇಷ್ಟೊಂದು 8 ತಿಂಗಳಿಂದ ಹಿಂಗೆ ಮಾಡಿದ್ದೇ ಇಲ್ಲ ಯಾವಾಗಲೂ. ಇತ್ತೀಚೆಗೆ ಹಿಂಗೆ ಮಾಡ್ತಾಯಿದ್ದಾರೆ.
ಸಂಬಳನಾರ ಕರೆಕ್ಟಾಗಿ ಕೊಟ್ಟರು ನಮ್ಮ ಆರೋಗ್ಯ, ನಮ್ಮ ಮಕ್ಕಳು, ನಾವು ಕುಟುಂಬ ಚೆನ್ನಾಗಾರ ಇರ್ಬೋದು. ಕುಟುಂಬದಿಂದಲೂ ಹೊರಗಡೆ ಬರೋಂಗಾಗೈತೆ. ಯಾಕೆ ಅಂದರೆ ಮಕ್ಳ ಕೈಲಿರ್ತೀವಿ, ಮಕ್ಕಳು ಸಂಬಳ ಇಲ್ಲ ಅಂತ ಕೇಳ್ತಾರೆ, ಗಂಡ ಕುಡುಕರಾಗಿರ್ತಾರೆ, ಅವರು ಎಲ್ಲ ಏನು ನೀನು ಕೆಲ್ಸಕ್ಕೆ ಹೋಗ್ತೀಯ, ನಿನ್ನ ಸಂಬಳ ಇಲ್ಲ ಅಂತ ಕೇಳ್ತಾರೆ. ಇಲ್ಲಿ ಸಂಬಳನೇ ಕೊಡೋದಿಲ್ಲ, ಅಲ್ಲೂ ಹಿಂಸೆ. ಇಲ್ಲಿ ಕೆಲಸ ಮಾಡಿದ್ದು ನಮ್ಗೆ ನೆಮ್ಮದಿ ಇಲ್ಲ. ಏನು ಮಾಡೋಣ? ಈ ಗಂಡು ಮಕ್ಕಳು ಒಬ್ಬೊಬ್ರು ಮಕ್ಳು ಇಟ್ಕೊಂಡಿರ್ತೀವಿ, ನಿನ್ನ ಸಂಬಳ ಇಲ್ಲ ಅಂತ ಕೇಳ್ತಾರೆ. 8 ತಿಂಗಳಿಂದ ಸಂಬಳ ಆಗಿಲ್ಲ ಅಂದರೆ ಅವ್ರು ಏನು ಅನ್ನಾಗ್ತಾರ? ನಮ್ಮ ಇಟ್ಕೋತಾರ ನಮ್ಮನ್ನ ಮಾತ್ರ ಎಲ್ಲದಕ್ಕೂ ಕೇಳ್ತೀರಾ, ನಿಮ್ಮ ದುಡ್ಡು ಎಲ್ಲ ಅಂತ ಕೇಳ್ತಾರೆ. ನಾವು ಏನು ಉತ್ತರ ಕೊಡೋಣ ಸರ್? ಈಗ ಒಬ್ಬೊಬ್ರಾಗ ಈಗ ಒಬ್ಬರು ಕರೀತಾರ, ಹಂಗೆ ಬಂದು ಸೇರ್ಕೊಂಡು ಕೆಲಸ ಮಾಡ್ತಿದ್ವಿ. ಇಷ್ಟು ದಿವಸ ಕೊಡ್ತಾಯಿದ್ರು. ಈಗಷ್ಟು ಪ್ರಾಬ್ಲಮ್ ಯಾವ ವರ್ಷವೂ ಆಗಿಲ್ಲ. 15 ವರ್ಷದಿಂದ ಈಗ ಆಗಿರೋ ಪ್ರಾಬ್ಲಮ್ ಯಾವ ವರ್ಷವೂ ಆಗಿಲ್ಲ. ಇನ್ನು ಹಾಸನಕ್ಕೊಬ್ರು ಉಸ್ತುವಾರಿ ಸಚಿವರು ಅಂತಿದ್ದಾರೆ. ಈ ಉಸ್ತುವಾರಿ ಸಚಿವರು ಪಾಪ ಅವ್ರಿಗೆ ಹಾಸನಕ್ಕೆ ಬರೋದೇ ಸುಸ್ತು. ಅವ್ರ ಹಾಸನಕ್ಕೆ ಬರ್ಬೇಕಾದ್ರೆ 8 ವೆಹಿಕಲ್ ಹಿಂದೆ ಮುಂದೆ 8 ವೆಹಿಕಲ್ ಬರ್ಬೇಕು. ಇವ್ರೇನ್ ದೊಡ್ಡ ಸಾಧನೆ ಮಾಡಕ್ ಬರ್ತಾವ್ರೆ ಅಂತ. ಇವ್ರ ಹಾಸನ ಜಿಲ್ಲೆಗೆ ಉಸ್ತುವಾರಿ ಸಚಿವ ರಾಜಣ್ಣನಿಂದ ಸಿಕ್ಕ ಕೊಡುಗೆ ಏನು ಅಂತ ಅಂದ್ರೆ ಏಕೈಕ ಉತ್ತರ, ತಾಕತ್ತಿದ್ರೆ ನೀವು ಕೊಡಿ ನಿಮ್ಮ ಉತ್ತರನ. ರಾಜಣ್ಣನಿಂದ ಹಾಸನ ಜಿಲ್ಲೆಗೆ ಆದಂತ ಕೊಡುಗೆ ಏನು ಅನ್ನೋದಕ್ಕಿಂತ ತುಮಕೂರಿಗಾದಂತ ಲಾಭಗಳೇನು ಅಂತ ನಾವಿಲ್ಲಿ ಚರ್ಚೆ ಮಾಡಬೇಕು. ಈ ಪುಣ್ಯಾತ್ಮ ಹಾಸನಕ್ಕೆ ಬಂದು ಹೇಮಾವತಿ ಜಲಾಶಯದಿಂದ ತುಮಕೂರಿಗೆ ನೀರ್ ತಗೊಂಡು ಹೋಗೋದ್ ಬಿಟ್ರೆ, ಎರಡನೇ ಸಾಧನೆ ಅಂದ್ರೆ ಈಗ ಮತ್ತೆ ಹಾಸನಾಂಬ ದೇವಸ್ಥಾನ ಬರ್ತೈತೆ, 10,000 ಪಾಸ್ ಪ್ರಿಂಟ್ ಹಾಕೊಂಡು ತುಮಕೂರರಿಗೆಲ್ಲ ಪಾಸ್ ಹಂಚೋದು, ತುಮಕೂರರೆಲ್ಲರನ್ನು ಟಿ ಮಾಡಿ ಇಲ್ಲಿ ಕಳ್ಸೋದು. ಇವೆರಡು ಬಿಟ್ರೆ ಇವ್ರು ಏನ್ ಮಾಡವ್ರೆ ಅಂತ ದಯವಿಟ್ಟು ಆ ಕಾಂಗ್ರೆಸ್ನ ಮುಖಂಡರುಗಳು ಅಂತ ಹಾಸನದಲ್ಲಿ ಇದಿರಲ್ಲ ನನಗೆ ಹೇಳ್ರಪ್ಪ, ದಯವಿಟ್ಟು ಹೇಳಿ. ತುಮಕೂರಿಗೆ ಹೇಮಾವತಿ ಜಲಾಶಯದಿಂದ ನೀರು ಹರಿಸ್ಕೊಳ್ಳೋದು, ಅದು ಬಿಟ್ರೆ ಹಾಸನಾಂಬ ಪಾಸ್ಗಳು ಹಂಚೋದು, ತುಮಕೂರಿಗೆ ತಗೊಂಡೋಗಿ VVIP ಪಾಸ್ಗಳು ಹಂಚೋದು. ಇವೆರಡು ಬಿಟ್ರೆ ರಾಜಣ್ಣ ಇಂದ ಹಾಸನ ಜಿಲ್ಲೆಗೆ ಯಾವ ಕೊಡುಗೆ ಇಲ್ಲ. ಗೆಸ್ಟ್ ಬಂದಂಗ ಅಪರೂಪಕ್ಕೊಂದ್ಸಲಿ ಬಂದು ಆಗಸ್ಟ್ 15 ಬಾವುಟ ಹಾರಿಸಿ ಹೋಗೋದು, KDP ಮೀಟಿಂಗ್ ಅಂತ ಬಂದು ಅಧಿಕಾರಿಗಳು ತರಾಟೆ ತಗೊಂಡು ಹೋಗ್ಬಿಡೋದು. ಮುಗಿತಾ ಕೆಲಸ? ಮುಗಿತಾ ನಿಮ್ ಜವಾಬ್ದಾರಿ ಇಲ್ಲಿಗೆ? ಇದೇ ಹೇಮಾವತಿ ಜಲಾಶಯದಿಂದ ನಿಮ್ಮ ತುಮಕೂರಿಗೆ ನೀರು ಬಿಡ್ತಾ ಇರ್ತಕ್ಕಂಥದ್ದು ಇದೇ ಕಾರ್ಮಿಕರು. ರಾಜಣ್ಣ ಅವರೇ, ತುಮಕೂರಿಗೆ ನೀರು ಬಿಡ್ತಾ ಇರೋದು ಇದೇ ಕಾರ್ಮಿಕರು. ಅಧಿಕಾರಿಗಳು ರಾತ್ರಿ 1 ಗಂಟೆ 2 ಗಂಟೆ 12 ಗಂಟೆಲಿ ಫೋನ್ ಮಾಡ್ತಾರೆ, ನೀರ್ ಬಿಡಪ್ಪ ಅಂತ. ಇಂಜಿನಿಯರ್ಗಳು ಲಕ್ಷ ಸಂಬಳ ತಗೊಂಡು ಕೂತವ್ರಲ್ಲ, ಇಂಜಿನಿಯರ್ಗಳು ಹೋಗಿ ನೀರ್ ಬಿಡಲ್ಲ. ಅವ್ರು ಫೋನ್ ಮಾಡಿದಾಗ ಹೋಗಿ ರಾತ್ರಿ ಚೈನ್ ತೆಗೆದು ಗೇಟ್ ಓಪನ್ ಮಾಡಿ ಇಷ್ಟು TMC ನೀರು ಹೋಗ್ಬೇಕು, ಇಷ್ಟು ಪ್ರಮಾಣದಲ್ಲಿ ನೀರು ಹೋಗ್ಬೇಕು ಅಂತ ನೋಡಿ ನೀರು ಬಿಡ್ತಕ್ಕಂಥದ್ದು ಇದೇ 120 ಜನ ಕಾರ್ಮಿಕರಲ್ಲಿ ಕೆಲವರು. ಇದೇ ಕಾರ್ಮಿಕರು ನೀರು ಬಿಡ್ತಕ್ಕಂಥದ್ದು. 8 ತಿಂಗಳಿಂದ ಸಂಬಳ ಆಗಿಲ್ಲ ರಾಜಣ್ಣ ಸರ್, 8 ತಿಂಗಳಿಂದ ಸಂಬಳ ಆಗಿಲ್ಲ. ಹೆಂಗೆ ಜೀವನ ಮಾಡಬೇಕು? ಹೆಂಗೆ ಕುಟುಂಬ ನಿರ್ವಹಣೆ ಮಾಡಬೇಕು? ಅವರ ಬದುಕಿನ ಪರಿಸ್ಥಿತಿ ಏನು? ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕು, 8 ತಿಂಗಳ ಸಂಬಳ ಆಗಿಲ್ಲ. ಮನೆಗೆ ರೇಷನ್ ತಗೊಂಡು ಹೋಗ್ಬೇಕು, ಸಂಬಳ ಆಗಿಲ್ಲ. ಮಕ್ಕಳು ಒಂದು ಬುಕ್ ಕೇಳ್ತಾರೆ, ಮಕ್ಕಳು ಒಂದು ಪೆನ್ ಕೇಳ್ತಾರೆ, ಹೆಂಗ್ ತಗೊಂಡೋಗಿ ಕೊಡ್ತಾರೆ? ಹೆಂಗ್ ಜೀವನ ಮಾಡಬೇಕು? 8 ತಿಂಗಳಿಂದ ಆದಾಯ ಇಲ್ದೋದ್ರೆ ಜೀವನ ನಿರ್ವಹಣೆ ಮಾಡೋದು ಹೆಂಗೆ? ಸಂಬಂಧಪಟ್ಟ ಅಧಿಕಾರಿಗಳು ಅಂತ ಇರ್ತಿರಲ್ಲ ಹೇಮಾವತಿ ಜಲಾಶಯದಲ್ಲಿ ಇಂಜಿನಿಯರ್ಗಳು ಅಂತ, ನಿಮ್ ಕೈಲಿ ಒಂದು ಲೆಟರ್ ಬರೆದು ಸಂಬಂಧಪಟ್ಟ ಸರ್ಕಾರಕ್ಕೂ ಜಿಲ್ಲಾಡಳಿತಕ್ಕೂ ಒಂದು 8 ತಿಂಗಳಿಂದ ಸಂಬಳ ಆಗಿಲ್ಲ, ನಮ್ಮಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರರಿಗೆ ತೀವ್ರ ಕಷ್ಟ ಆಗಿದೆ ಅವರ ಬದುಕು, ದಯವಿಟ್ಟು ಅವರಿಗೆ ಸಂಬಳ ಮಂಜೂರು ಮಾಡಿಕೊಡಿ ಅಂತ ಒಂದು ಯಾರಿಗೂ ಕೂಡ ಆ ನೈತಿಕತೆನೆ ಬರಲಿಲ್ಲ ಅಧಿಕಾರಿಗಳಿಗೆ. ಯಾಕೆ ಅಂದ್ರೆ ಅವ್ರಿಗೆ ಸಂಬಳ ಆಗ್ತಾ ಇದೆ, ತಿಂಗಳ ಸರ್ಕಾರ ಕರೆಕ್ಟಾಗಿ ಸಂಬಳ ಆಗ್ತಾ ಇದೆ, ಅವ್ರಿಗೆ ಕರೆಕ್ಟಾಗಿ ಸಂಬಳ ಆಗ್ತಾ ಇದೆ. ಅವ್ರ ಮನೇಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬನ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಕೂಲಿ ಕೆಲಸ ಮಾಡ್ತಕ್ಕಂಥವ್ರು, ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರೋರಿಗೆ 8 ತಿಂಗಳಿಂದ ಸಂಬಳ ಆಗದೋದ್ರೇನೋ, ಅವ್ರ ಜೀವನ ಮಾಡ್ದೋದ್ರೇನೋ, ಅವ್ರ ಮನೇಲಿ ಪೂಜೆ ಮಾಡ್ದೋದ್ರೇನೋ ಏನಾಗ್ಬೇಕ್ರಿ ಇವ್ರಿಗೆ? ಅವ್ರ ಕುಟುಂಬ ಚೆನ್ನಾಗಿದೆಯಲ್ಲ? ಈ ಕೂಡಲೇ ಸಂಬಂಧಪಟ್ಟವರು ಯಾರಿಗೆ ಗುತ್ತಿಗೆ ಕೊಟ್ಟಿದ್ದೀರೋ, ಯಾರು ಇವೆಲ್ಲನೂ ಮಾಡ್ತಾ ಇದ್ದಾರೋ, ಸರ್ಕಾರದಿಂದ ಹಣ ರಿಲೀಸ್ ಆಗಿಲ್ವೋ, ಸರ್ಕಾರಕ್ಕೆ ವರಮಹಾಲಕ್ಷ್ಮಿ ಸರ್ಕಾರಕ್ಕೆ ಒಂದಿಷ್ಟು ದುಡ್ಡು ಬರಂಗ್ ಮಾಡವ. ಫಸ್ಟ್ ಯಾರಿಗೆ ಮಾಡ್ತೀಯೋ ಬಿಡ್ತೀಯೋ ತಾಯಿ, ಫಸ್ಟ್ ಸರ್ಕಾರಕ್ಕೆ ಆಗಿರ್ತಕ್ಕಂಥ ದಾರಿದ್ರ್ಯವನ್ನ ತೊಲಗಿಸ್ಬೇಕಾಗಿದೆ. ಇವತ್ತು ಸರ್ಕಾರ ಪಾಪರ್ ಎದ್ದು ಹೋಗ್ತಾ ಇದೆ ಅನ್ನೋದಕ್ಕೆ ಇವೆಲ್ಲ ನಾವು ಗ್ಯಾರಂಟಿಯಿಂದ ಆಗಿರ್ತಕ್ಕಂಥ ಅನಾಹುತಗಳಿವೆಲ್ಲ. ಕರೆಕ್ಟ್ ಗ್ಯಾರಂಟಿ ಕೊಟ್ರೆ ಏನಾಗುತ್ತೆ ಏನಾಗಬಾರ್ದು ಅಂತಕ್ಕಂಥ ಕನಿಷ್ಠ ಜ್ಞಾನ ಇಟ್ಕೊಂಡು ಅನೌನ್ಸ್ ಮಾಡ್ಬೇಕಾಗಿತ್ತು. ಅನೌನ್ಸ್ ಮಾಡಿ ಗೆದ್ದು ಬಂದ್ಬಿಟ್ಟಿದ್ದೀರಿ. ಇವತ್ತು ಕೊಡಕ್ಕಾಗ್ತಾ ಇಲ್ಲ, ಬಿಡಕ್ಕಾಗ್ತಾ ಇಲ್ಲ. ಪರಿಸ್ಥಿತಿ ಹಿಂಗೆ ಎದುರಾಗಿ ಹೋಗಿದೆ. ನಾವು ಯಾವುದೋ ಒಂದೇ ಒಂದು ಕಡೆ ಕೆಲಸ ಮಾಡ್ತಾ ಇರ್ತಕ್ಕಂಥ 120 ಜನ ನೌಕರರ ಬಗ್ಗೆ ಮಾತಾಡ್ತಾ ಇದೀವಿ. ಇದು ಕೇವಲ ಇದೊಂದು ಇಲಾಖೆ ಅಲ್ಲ, ಸಾಕಷ್ಟು ಇಲಾಖೆಗಳಲ್ಲಿ ಈ ಸ್ಥಿತಿ ಎದುರಾಗಿದೆ. ಸಂಬಳ ಆಗ್ತಾ ಇಲ್ಲ ಸರಿಯಾಗಿ. ನಿಮ್ ಯಾವ್ದೋ ಗ್ಯಾರಂಟಿ ನೋಡಿ ಜನ ಏನ್ ಖುಷಿಯಾಗಿಲ್ಲ. ಇವತ್ತು ಇಡೀ ಶಾಪ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರೇ, DK ಶಿವಕುಮಾರ್ ಅವರೇ. ಜನ ಇಡೀ ಶಾಪ ಆಗ್ತಾ ಇದ್ದಾರೆ. ಕಾರಣ 8 ತಿಂಗಳ ಸಂಬಳ ಆಗಿಲ್ಲ ಅಂತ ಅಂದ್ರೆ ಅವರ ನಿರ್ವಹಣೆ, ಕುಟುಂಬದ ನಿರ್ವಹಣೆ ಏನಾಗ್ಬೇಕ್ರಿ ಆ ಪರಿಸ್ಥಿತಿ? ಅಲ್ಲಿ ಮಾತಾಡಿದ್ದಾರೆ ಅಲ್ಲಿ ನೌಕರರು, ಅಲ್ಲಿ ಕೆಲಸ ಮಾಡ್ತವ್ರು, ಒಮ್ಮೆ ನೋಡ್ಕೊಂಡ್ ಬನ್ನಿ ಅವ್ರ ಪರಿಸ್ಥಿತಿ ಏನು ಅಂತ.
ನಾವು ಹೇಮಾವತಿ ಜಲಾಶಯ ಯೋಜನೆ ಅಡಿಯಲ್ಲಿ ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡ್ತಾಯಿದ್ವಿ. ಸುಮಾರು 10-15 ವರ್ಷದಿಂದ ಕೆಲಸ ಮಾಡ್ತಾಯಿದ್ದು. ನಮಗೆ ಕಾಲಕ್ಕೆ ಸರಿಯಾಗಿ ತಿಂಗಳು ನಮಗೆ ವೇತನವನ್ನು ನೀಡದೆ ಭಾರಿ ಸತಾಯಿಸಿ ಸಮಜಾಯಿಸಿ ಉತ್ತರ ನೀಡಿ ಯಾವುದೇ ವೇತನವನ್ನು ನೀಡಿಲ್ಲ. ನಮಗೆ ಮನೆ ಹಾಗೂ ನಮ್ಮ ಕುಟುಂಬವನ್ನು ಮೈಂಟೈನ್ ಮಾಡೋಕ್ಕೆ ತುಂಬ ಕಷ್ಟಕರವಾಗಿದೆ. ಕೆಲಸಕ್ಕೆ ಬಂದು 15 ವರ್ಷ ಆಯಿತು ಸರ್. ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾಯಿದ್ದೀವಿ ಸರ್. ಹೇಮಾವತಿ ಅಣೆಕಟ್ಟೆಯ ಚೌಕಟ್ಟಿನಲ್ಲಿ ಕಾಂಟ್ರಾಕ್ಟ್ ಬೇಸಿಕಲ್ಲಿ ಕೆಲಸಕ್ಕೆ ತೊಗೊಂಡಿರ್ತಾರೆ. ನಮಗೆ 8 ತಿಂಗಳಿಂದ ಸಂಬಳ ಆಗಿಲ್ಲ. ಕೊಡೋದು 10,000 ಸಂಬಳ, 15 ಅವರ್ ಡ್ಯೂಟಿ. ಮತ್ತು ಮುಂದಿಂದು ಏನು ಅಂದರೆ ಮಕ್ಕಳಿಗೆ ಫೀಸ್ ಕಟ್ಟೋದಕ್ಕೆ ಸಮಸ್ಯೆ ಆಗಿದೆ. ಮತ್ತು ಉಣ್ಣೋದಕ್ಕೆ ತಿನ್ನೋದಕ್ಕೆ ಪ್ರತಿಯೊಂದಕ್ಕೂ ಸಮಸ್ಯೆ ಆಗಿರೋದ್ರಿಂದ ಕೇಳಿದರೆ 10ನೇ ತಾರೀಕು ತೋರಿಸ್ತಾರೆ. ಮತ್ತು 10ನೇ ತಾರೀಕು ಆಯಿತು ಮತ್ತು 15 ತೋರಿಸ್ತಾರೆ. ಮತ್ತು 15 ತೋರಿಸ್ಬಿಟ್ಟು 20 ತೋರಿಸ್ತಾರೆ. ಮತ್ತು ಮುಂದಿನ ತಿಂಗಳು ತೋರಿಸ್ತಾರೆ. ಮುಂದಿನ ತಿಂಗಳು ಅದೇ ಡೇಟ್ ಹೇಳ್ತಾರೆ. ಆ ಡೇಟ್ಗೂ ಉತ್ತರ ಇಲ್ಲ, ಸಂಬಳ ಇಲ್ಲ. ನಾವು 8 ತಿಂಗಳಿಂದ ಭಾಳ ಕಷ್ಟಕರವಾಗಿ ಜೀವನ ಮಾಡ್ತಾಯಿದ್ದೀವಿ. ಮನೆಯಲ್ಲಿ ಒಡವೆ ಆಗಲಿ ಮತ್ತು ಇನ್ನೊಂದಾಗಲಿ ಇದನ್ನು ಗಿರ್ವಿ ಇಟ್ಟು ಮಾರಾಟ ಮಾಡಿಕೊಂಡು ನಾವು ಜೀವನನ ಸಾಗಿಸ್ತಾಯಿದ್ದೀವಿ. ಇಷ್ಟು 15 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. 10,000 ಸ್ಯಾಲ್ರಿ ಕೊಡ್ತಾಯಿದ್ದಾರೆ. ಅದು 8 ತಿಂಗಳಾಗೋಗಿದೆ. ಕೇಳಿದ್ದೀವಿ ಸರ್, ಕೇಳಿದ್ದೀವಿ. 10ನೇ ತಾರೀಕಿಗೆ ಕೊಡ್ತೀವಿ ಅಂತಾರೆ. LOC ಬಂದೈತೆ ಕೊಡ್ತೀವಿ ಅಂತಾರೆ. ಮತ್ತೆ 10ನೇ ತಾರೀಕು ಕಳೆದು 12ಕ್ಕೆ ಕೇಳಿದರೆ ಮತ್ತೆ 15ಕ್ಕೆ ತೋರಿಸ್ತಾರೆ. 15 ತೋರಿಸ್ಬಿಟ್ಟು 20 ತೋರಿಸ್ತಾರೆ. 20ನೇ ತಾರೀಕು ಆದಮೇಲೆ ಮತ್ತೆ 1ನೇ ತಾರೀಕು ತೋರಿಸ್ತಾರೆ. 15ನೇ ತಾರೀಕು ತೋರಿಸ್ತಾರೆ. 10ನೇ ತಾರೀಕು ತೋರಿಸ್ತಾರೆ. ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಸರ್. ನನ್ನ ಹೆಸರು ಬಸವರಾಜ್ ಅಂತ. ನಾವು ಹೇಮಾವತಿ ಜಲಾಶಯದಲ್ಲಿ ಗೇಟ್ ಆಪ್ರೇಟಿಂಗ್ ಆಗಿ ವರ್ಕಾಗಿ ಕೆಲಸ ಮಾಡ್ತಿದ್ದೀವಿ. ನಾವು ಸರ್ ಒಂದು 8-9 ವರ್ಷದಿಂದ ವರ್ಕ್ ಮಾಡ್ತಿದ್ದೀವಿ. ಇದುವರೆಗೂ ನಮಗೆ ಮೇಂಟೆನೆನ್ಸ್ ಅಂತ ಏನಿಲ್ಲ. ಆದರೆ 8 ತಿಂಗಳಿಂದ 9 ತಿಂಗಳಿಂದ ನಮ್ಮ ಸಂಬಳ ಕೇಳಿದರೆ ನಮಗೆ ಉದಾಸೀನ ಮಾಡ್ತಿದ್ದಾರೆ. ಕೇಳಿದರೆ ನಮ್ಮ ಖರ್ಚಿಗೆ ಅಮೌಂಟ್ ಬೇಕು ಸರ್, ಪೆಟ್ರೋಲಿಗೆ ಅಮೌಂಟ್ ಇಲ್ಲ ಅಂತಂದ್ರೂ ನೀವು ಬೈಕ್ ದುಕೊಂಡು ಹೋಗಿ ಅಂತ ಅಂತಾರೆ. ಏನಾರು ಮಾತಾಡಿದ್ರೆ ದೌರ್ಜನ್ಯ ಮಾಡಿಬಿಟ್ಟು 4 ಜನ ಇದುವರೆಗೆ ನಮ್ಮ ಸ್ನೇಹಿತರುಗಳನ್ನ ಕೆಲಸದಿಂದ ಕಿತ್ತಾಕಿದ್ದಾರೆ. ಯಾಕೆಂತ ಕೇಳಿದರೆ ನೀವು ದೌರ್ಜನ್ಯ ಮಾಡಿ ಕೇಳ್ತೀರಿ ಅಂತ. ಅದೇ ಅವ್ರೂ ಇದೇ ಥರದ ಉತ್ತರ ಕೊಡೋಕೆ ಹೇಳ್ತಾರೆ. ಇದುವರೆಗೆ ನಮಗೆ ESI PF ನಮಗೆ ಯಾವಾಗ ಇಷ್ಟ ಬಂದಾಗ ಕಟ್ ಮಾಡೋದು, ಇಷ್ಟ ಬಂದಾಗ ಕೊಡೋದು. ಸಂಬಳನೂ ಅಷ್ಟೇ. ಅವ್ರಿಗೆ ನನಗೆ ಅಡ್ಜಸ್ಟ್ ಆಯಿತು. ನಮಗೆ ಫ್ಯಾಮಿಲಿ ನಮ್ಮ ಬ್ಯಾಕ್ಗ್ರೌಂಡಿಂದ ನಮಗೆ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನನಗೆ ಅಮೌಂಟ್ ಇದೆ, ನಾನು ಇವತ್ತು ಕೊಡ್ತೀನಿ ಅಂತವ 6 ಮಂತ್ 7 ಮಂತಿಗೆಲ್ಲ ಒಂದೊಂದು ತಿಂಗಳದೆಲ್ಲ ಕೊಡ್ತಾರೆ. ಇದರಿಂದ ನಮ್ಮ ಫ್ಯಾಮಿಲಿ ಕೂಡ ನಾನು ಸಾಕಾಗ್ತಿಲ್ಲ. ಮತ್ತು ಗೇಟ್ ಸೆಕ್ಷನ್ ನಾವು ವರ್ಕ್ ಮಾಡ್ತಿದ್ದೀವಿ. ಇದುವರೆಗೂ ನಮಗೆ ಕಷ್ಟ ಸುಖ ಅಂತಂದ್ರೆ ನಮಗೆ ಶನಿವಾರ ಭಾನುವಾರ ರಜೆ ಇರುತ್ತೆ ಕೂಡ. ಅದು ನಮಗೆ ರಜೆನೇ ಇಲ್ಲ. 24 ಗಂಟೆ ಡ್ಯೂಟಿ ನೀನು ಆಡಲೇಬೇಕು, ಇಲ್ಲ ನೀನು ನಾಳೆಯಿಂದ ಬರಬೇಡ ಅಂತ ಕೂಡ ದೌರ್ಜನ್ಯ ಮಾಡ್ತಾರೆ. ಸಂಡೇ ಕೂಡ ರಜಾ ಕೊಡಬೇಕಿತ್ತು, ಎಲ್ಲ ಕಡೆನೂ ಕೊಡ್ತಾರೆ. ಮತ್ತು ಬೇರೆ ಡಿವಿಷನಲ್ಲಿ ಮತ್ತು ಬೇರೆ ಕಡೆ ಎಲ್ಲ ಸಂಬಳ ಕೊಡ್ತಾರಲ್ಲ ಅಂತ ಹೇಳಿದರೆ ಅವರೇನೋ ಅಡ್ಜಸ್ಟ್ ಮಾಡಿಕೊಡ್ತಾರೆ. ನಮ್ಮ ಹತ್ರ ಯಾವುದಿಲ್ಲ ಕಣಪ್ಪ, ನಾವು ಮಕ್ಕಳು ಮರಿ ಅಮೌಂಟೆಲ್ಲ ನಾವು ಕಟ್ಬಿಟ್ಟು ತರಬೇಕು, ಒಡವೆ ಎಲ್ಲ ಇಟ್ಬಿಟ್ಟು ಕೊಡಬೇಕು, ನೀವು ಆದರೆ ಮಾಡಿ, ಇಲ್ಲಾಂದರೆ ನೀವು ಹೋಗ್ತಾ ಇರ್ಬೋದು ಅಂತ ದೌರ್ಜನ್ಯ ಕೂಡ ಮಾಡ್ತಾರೆ. ನಾವು ಎಲ್ಲ ಸಾಹೇಬ್ರುಗಳೆಲ್ಲ ಕೇಳಿದ್ದೀವಿ. ಯಾರು ನಮಗೆ ಇದ್ರ ಬಗ್ಗೆ ನಮಗೆ ಸಮಸ್ಯೆಗಳನ್ನ ಬಗೆಹರಿಸ್ತಿಲ್ಲ. ಅವರೇ ತಿಂಗಳ ಸಂಬಳ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾವು ಇದುವರೆಗೂ ಎಲ್ಲ ಸಂಸ್ಥೆಗಳನ್ನು ನಾವು ವಿಚಾರಿಸಿದ್ದೀವಿ. ಎಲ್ಲ ಕಡೆನೂ ಕೊಡ್ತಾಯಿದ್ದಾರೆ ಅಂತಲೇ ಹೇಳ್ತಿದ್ದಾರೆ. ಇವರು ಎಲ್ಲೂ ಕೊಡ್ತಿದ್ದಾರಾ? ಎಲ್ಲೂ ಕೊಡ್ತಿಲ್ಲ. ನಾವು ಅಡ್ಜಸ್ಟ್ ಮಾಡೋಕ್ಕಾಗ್ತಿಲ್ಲ ಕಣ್ರಪ್ಪ ಅಂತ ಅದೇ ಉದಾಸೀನ ಹೇಳ್ತಿದ್ದಾರೆ ಸರ್. ಎಸ್, ಇನ್ನು ನಾನು ಬರೀ 8 ತಿಂಗಳ ಸಂಬಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕೆಂದ್ರೆ ಇವ್ರಿಗೆ ಸಂಬಳನೇ ಕೊಟ್ಟಿಲ್ಲ, ಇನ್ನು ಸೌಲಭ್ಯದ ಬಗ್ಗೆ ಮಾತಾಡೋದಿಲ್ಲ ಅಂತ. ಎರಡನೇ ಹೆಜ್ಜೆಗೆ ಹೋಗಂತ ಮಾತಾಡ್ಬೇಕು ಅಂತ ಅಂದ್ರೆ ಅಲ್ಲಿ ಇರ್ತಕ್ಕಂಥ 120 ನೌಕರರು, ನಾನಾಗ್ಲೇ ಹೇಳ್ತಾ ಇದ್ನಲ್ಲ ಅವ್ರೇನೇ ಕೆಲಸ ಮಾಡ್ತಾರೆ ಅಂತ, ರಾತ್ರಿ ಹಗಲು ಅನ್ನೋದೇ ಡ್ಯಾಮ್ ಮೇಲೆ ಕಾವಲು ಕಾಯ್ತಾರೆ. ಡ್ಯಾಮಿನ ಚೈನ್ಗಳ ನಿರ್ವಹಣೆ ಮಾಡ್ತಾರೆ, ಡ್ಯಾಮ್ಗಳ ಗೇಟ್ ನಿರ್ವಹಣೆ ಮಾಡ್ತಾರೆ. ಯಾವ ಕಾಲಘಟ್ಟಕ್ಕೆ ಗ್ರೀಸ್ ಹಾಕಬೇಕು, ಯಾವ ಟೈಮಲ್ಲಿ ನೀರು ಬಿಡಬೇಕು, ಯಾವ ಬಲದಂಡೆ ನಾಳೆಯಲ್ಲಿ ನೀರು ಬಿಡ್ಬೇಕಾ, ಎಡದಂಡೆ ನಾಲೆಯಿಂದ ನೀರು ಬಿಡ್ಬೇಕಾ, ಅಂಡ್ ಅಲ್ಲಿ ಇರ್ತಕ್ಕಂಥ ಕಳೆಗಳು ಕ್ಲೀನ್ ಮಾಡ್ತಕ್ಕಂಥದ್ದಾಗಿರಬಹುದು, ಚರಂಡಿಗಳು ಕ್ಲೀನ್ ಮಾಡೋದಾಗಿರಬಹುದು. ಅಲ್ಲಿ ಒಂದು ಸುರಂಗ ಮಾರ್ಗ ಇದೆ, ನಿಮ್ಗೆ ಗೊತ್ತಿದೆ ಕೆಳಗಡೆ. ಆ ಸುರಂಗ ಮಾರ್ಗವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದಾಗಿರಬಹುದು. ಅಲ್ಲೆಲ್ಲರೂ ಲೀಕ್ ಆಗ್ತಾ ಇದೆಯಾ ಅಂತಕ್ಕಂಥದ್ದನ್ನ ವಾಚ್ ಮಾಡೋದಾಗಿರಬಹುದು. ಹಾಗಲ್ಲೂ ರಾತ್ರಿ ಅಂದೇ ಮಾಡ್ತಾರೆ. ಅವ್ರಿಗೊಂದು ಬ್ಯಾಟ್ರಿ ವ್ಯವಸ್ಥೆ ಇಲ್ವಂತೆ, ಶೌಚಾಲಯ ಇಲ್ಲ. ಅಲ್ಲಿ ಸುಮಾರು 60ರಿಂದ 70 ಜನ ಮಹಿಳೆಯರು ಕೆಲಸ ಮಾಡ್ತಾರಂತೆ. ಆ ಮಹಿಳೆಯರಿಗೆ ಅಲ್ಲಿ ಯಾರೊಬ್ರಿಗೂ ಕೂಡ ಶೌಚಾಲಯ ಇಲ್ಲ, ಬಯಲು ಶೌಚಾಲಯವನ್ನೇ ಅವರು ಉಪಯೋಗಿಸ್ಬೇಕಾಗತ್ತಂತೆ. ಇಂಥ ದುಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕ್ಲೀನ್ ಮಾಡೋರಿಗೆ ಸರಿಯಾದಂತಹ ನೀವು ಏನ್ ಹೇಳ್ತೀರಿ, ಕೈಗೆ ಹ್ಯಾಂಡ್ ಗ್ಲೌಸ್ ಆಗಿರಬಹುದು, ರಾತ್ರಿ ಅಲ್ಲಿ ವಾಚ್ ಮಾಡೋರಿಗೆ, ಸುರಂಗದೊಳಗಡೆ ಹೋಗೋರಿಗೆ ಬ್ಯಾಟ್ರಿ ಆಗಿರಬಹುದು, ಯಾವ್ದಂದ್ರೆ ಯಾವ್ದು ಇಲ್ವಂತಿಲ್ಲಿ. ಮೂಲಭೂತ ಸೌಕರ್ಯಗಳನ್ನೇ ಕೊಟ್ಟಿಲ್ಲ. ಕೆಲಸ ಮಾಡಿಸ್ಕೊತಾ ಇದ್ದೀರಿ. 10,000 ಸಂಬಳ ಕೊಟ್ಟು 15 ಗಂಟೆ ಕೆಲಸ ಮಾಡಿಸ್ಕೊಳ್ತಾರೆ. 10,000 ಸಂಬಳ ಕೊಟ್ಟು
15 ಗಂಟೆಗಳ ಕಾಲ ಕೆಲಸ ಮಾಡಿಸ್ಕೊಳ್ತಾವ್ರೆ. ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲ. EF PF ಮಾವೋ ಇವು ಯಾವನು ಕೇಳಕ್ ಹೋಗ್ಬೇಡ್ರಿ, ಸಂಬಳನೇ ಕೊಟ್ಟಿಲ್ಲ ನಿಮ್ಗೆ EF PF ಎಲ್ಲಿ ಕೊಡಕ್ ಹೋಗ್ತಾರೆ. ಯಾವ್ದೋ ಒಂದು ತಿಂಗಳು ಸಂಬಳನೇ ಹಾಕೋದಿಲ್ವಂತ ಕೇಳಿದ್ರೆ ನಿಮ್ PF ಕಟ್ಟಾಯ್ತು ಅಂತಾರಂತೆ. ಪಾಪ ಇವ್ರಿಗೆ PF ಏನೋ ಅದು ಯಾವಾಗ ತಗೊಬೇಕು, ಭವಿಷ್ಯ ನಿಧಿ ಅಂತ ಅಂದ್ರೆ ಅದರ ರೂಪುರೇಷೆಗಳೇ ಗೊತ್ತಿಲ್ಲ ಪಾಪ ಇವರಿಗೆ. ಎಸ್ ಯಾವ್ದಕ್ಕೂ ಕಟ್ಟಾಗಿರಬಹುದು ಅಂತ ಇವ್ರು ಸುಮ್ಮನಾಗಿರ್ತಾರೆ. ಒಟ್ಟಿನಲ್ಲಿ ಸಂಪೂರ್ಣವಾಗಿ ಈ ಗುತ್ತಿಗೆ ಆಧಾರದ ಮೇಲೆ ಇದೇನ್ ನೀವು ಟೆಂಡರ್ ಕೊಟ್ಟು ಕರ್ಕೊಂಡಿದ್ದೀರಾ ಇವ್ರನ್ನ? ಯಾವ ಸಂಸ್ಥೆಗೆ ಟೆಂಡರ್ ಕೊಟ್ಟಿದ್ದೀರಿ? ಟೆಂಡರ್ ಕೊಟ್ಟಿದ್ರೆ ಟೆಂಡರ್ ದಾರ ಇವ್ರಿಗೆ ಯಾಕೆ ಸಂಬಳ ಹಾಕಿಲ್ಲ? ಸರ್ಕಾರದಿಂದ ಸಂಬಳ ಬಂದಿಲ್ವಾ? ಅಥವಾ ಸಂಬಳ ಬಂದರೂ ಕೂಡ ಟೆಂಡರ್ ದಾರ ಅದನ್ನ ಇಟ್ಕೊಂಡಿದ್ದಾನ ಈ ಟೆಂಡರ್ ಗುತ್ತಿಗೆ ಆಧಾರದ ಮೇಲೆ ಅಂತಂದ್ರೆ ಯಾವನೊಬ್ಬನಿಗೆ ಗುತ್ತಿಗೆ ಕೊಟ್ಬಿಟ್ಟಿರ್ತಾರೆ, ಅವನಿಗೆ ಸಂಬಳ ಹೋಗುತ್ತೆ ಸರ್ಕಾರದಿಂದ, ಅವನ ಅಕೌಂಟಿಗೆ ದುಡ್ಡು ಹೋಗುತ್ತೆ, ಅವನ್ ಇವ್ರುಗಳಿಗೆ ದುಡ್ಡು ಕೊಡಬೇಕು. ಅವನ್ ಕೊಡ್ತಾ ಇಲ್ವಾ? ಅಥವಾ ಸರ್ಕಾರಕ್ಕೆ ದಾರಿದ್ರೆ ಬಂದು ಸರ್ಕಾರವೇ ಹಣ ರಿಲೀಸ್ ಮಾಡಿಲ್ವಾ? ಇವೆಲ್ಲಕ್ಕೂ ಕೂಡ ಉತ್ತರ ಸಿಗಬೇಕು. ಸಂಬಂಧಪಟ್ಟವ್ರು ಇದಕ್ಕೆ ಉತ್ತರ ಕೊಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಐ ಡೈರೆಕ್ಟ್ಲಿ ಟಾರ್ಗೆಟ್ ಅಂಡ್ ಟೆಲ್ ದಟ್ ಉಸ್ತುವಾರಿ ಸಚಿವರು ಅಂತ ಇದ್ದೀರಲ್ಲ, ಮಾನ್ಯ ಉಸ್ತುವಾರಿ ಸಚಿವ ರಾಜಣ್ಣ ಅವರೇ, ನಿಮ್ಮ ತುಮಕೂರಿಗೆ ಹೇಮಾವತಿ ಜಲಾಶಯದಿಂದ ನೀರು ಹರಿಸ್ತಾ ಇದಾರಲ್ಲ ಕಾರ್ಮಿಕರು, ದಯವಿಟ್ಟು ಅವ್ರ ಕಷ್ಟ ಆಲಿಸಿ ಅವರ ಕಷ್ಟಕ್ಕೆ ಒಂದು ಪರಿಹಾರ ಕಲ್ಪಿಸಿ. ಆಮೇಲೆ ನೀವ್ರೇ CM ಚೇಂಜ್ ಮಾಡ್ಕೊಳ್ಳೋದು, ಇವರೇ ಮುಂದುವರಿತಾರೆ, ಮತ್ತೊಂದು ಇನ್ನೊಂದು ಇವೆಲ್ಲ ನಾಟಕಗಳು ಆಮೇಲೆ ನಾಟಕಗಳವರಂತೆ. ಫಸ್ಟ್ ಜನರು ಹೊಟ್ಟೆ ತುಂಬಿಸ್ರಿ, ಹಸ್ತವ್ರು ಹೊಟ್ಟೆ ತುಂಬಿಸಿ, ಫಸ್ಟ್ ಆ ಕೆಲಸ ಮಾಡಿ. ಎಸ್, ಅಲ್ಲಿ ಒಂದಿಷ್ಟು ಜನ ಸಾಮಾಜಿಕ ಹೋರಾಟಗಾರರು ಇವರೆಲ್ಲ ಮಾತಾಡಿದ್ದಾರೆ. ಇನ್ನೂ ಈ ಪರಿಸ್ಥಿತಿ ಮುಂದುವರೆದ್ರೆ, ಇವ್ರ ನೌಕರರಿಗೆ ಸಂಬಳ ಆಗದೇ ಇದ್ರೆ ಗ್ಯಾರಂಟಿಯಾಗಿ, ನಿಮ್ಮ ಗ್ಯಾರಂಟಿ ಅಲ್ಲ ಇವ್ರ ಗ್ಯಾರಂಟಿ, ಇದು ಗ್ಯಾರಂಟಿ ನಿಮ್ಮ ಕಚೇರಿ ಮುಂದೆ, ಜಿಲ್ಲಾಡಳಿತ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅಲ್ಲಿ ಒಂದಿಷ್ಟು ಸಾಮಾಜಿಕ ಹೋರಾಟಗಾರರು ಮಾತಾಡಿದ್ದಾರೆ, ಕೇಳ್ಕೊಬನ್ನಿ ಏನ್ ಮಾತಾಡಿದ್ದಾರೆ. ನೌಕರರಿಗೆ ಯಾವುದೇ ಶೌಚಾಲಯಗಳಾಗಲಿ, ಭದ್ರತೆ ಆಗಲಿ, ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆಗಳಾಗಲಿ ಯಾವುದೂ ಇಲ್ಲ. ಭಾಳ ಏನೋ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ ಇಲ್ಲಿ ಅಧಿಕಾರಿಗಳು. ಲೇಡೀಸ್ ಎಷ್ಟು ಜನ ಇದ್ದಾರೆ ಅಲ್ಲಿ? ಸರ್ ಲೇಡೀಸ್ ಸುಮಾರು ಒಂದು 60-70 ಜನ ಇದ್ದಾರೆ. 60-70 ಜನ ಲೇಡೀಸ್ ಬಂದರೆ ಮತ್ತೆ ಅವ್ರು ಶೌಚಾಲಯ ಅಂತೂ ಇಲ್ಲವೇ ಇಲ್ಲ, ಎಲ್ಲ ಬಯಲು. ಯಾವ್ದು ನೀವು ಹಂಗೆ ನೋಡಿ ಸುತ್ತಮುತ್ತ ಜಲಾಶಯದ ಹಿಂದೆ ಮುಂದೆ ಆಗಿರ್ಬೋದು, ಅಕ್ಕಪಕ್ಕ ಆಗಿರ್ಬೋದು, ಯಾವುದೇ ಶೌಚಾಲಯಗಳಿಲ್ಲ, ಲೇಡೀಸ್ಗೂ ಇಲ್ಲ, ಯಾರಿಗೂ ಇಲ್ಲ. ಇಲ್ಲಿ ನೌಕರರಿಗೆ ಯಾರೂ ಇಲ್ಲ. ಬಯಲಿಗೆ ಅವ್ರು ಏನಾದ್ರು ಹೋದರೆ ಬಯಲು ಉಪಯೋಗಿಸ್ಕೋಬೇಕು, ಕುತ್ಕೊಳ್ಳಂಗಿದ್ರೆ ಅದನ್ನ ನೆಲಲ್ಲಿ ಕುತ್ಕೋಬೇಕು, ಅವ್ರು ಹೇಳಿದ ಕೆಲಸ ಮಾಡಬೇಕು, ಕೇಳ್ಕೊಂಡು ಹೋಗ್ತಾ ಇರಬೇಕು. ಎಲ್ಲ ಒಂದು ಕಡೆ ಬಂದು ಇದಾಗಲ್ವಾ, ಸೇರ್ಕೊಳ್ಳಲ್ವಾ? ಇಲ್ಲ, ಆಮೇಲೆ ಸೇರ್ಕಂದ್ರೆ ಏನು ಮಾಡ್ತಾರೆ ಅಂತಂದರೆ ಅಲ್ಲಿಗೆ ನ್ಯೂಸ್ ಆಗಿರುತ್ತೆ, ಹಿಂಗೆ ಸೇರ್ಕಂದ್ರಂತೆ, ಹಿಂಗೆ ಮಾತಾಡಿದ್ರಂತೆ, ಬೆದರಿಕೆಗಳು ಹಾಕೋದು. ಅಂದರೆ ಒಬ್ರು ಎಲ್ಲೂ ಸೇರ್ಕೊಳ್ಳಂಗಿಲ್ಲ, ಯಾವುದೂ ಮೀಟಿಂಗ್ ಮಾಡೋಂಗಿಲ್ಲ ಇವರು, ಹಿಂಗೆ ಮಾಡ್ತಿದ್ದಾರೆ. ಆಮೇಲೆ ನಿವೃತ್ತ ನೌಕರರು ಇದ್ದಾರೆ ನೋಡಿ, ಅವರು ಎಲ್ಲ ಇನ್ಫಾರ್ಮೇಷನ್ ಕಳಿಸ್ತಾರೆ ಅವರಿಗೆ. ಸರ್ ಹಿಂಗೆ ಅದು ಗುತ್ತಿಗೆದಾರ ನೌಕರರು ಎಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡಿದ್ರಂತೆ, ಅವ್ರನ್ನ ಕರೆದ್ರಂತೆ, ಇವ್ರನ್ನ ಕರೆದ್ರಂತೆ, ಹಿಂಗೆಲ್ಲ ಮಾತಾಡಿದ್ರಂತೆ, ಹೆಂಗೆ ಅಂತೇಳಿ ತಗೊಳ್ಳಿ. ಈಗ ಯಾರು ಒಬ್ಬ ಕಾಂಟ್ರಾಕ್ಟರ್ ಜೊತೆ ಯಾರು ಒಂದು 10 ಜನ ಕೆಲಸ ಮಾಡ್ತಾ ಇರ್ತಾರೆ, ಅವ್ನಿಗೆ ಹೇಳೋದು, ನಿಮ್ಮ ಕಡೆ ಹಿಂಗೆ ಮಾತಾಡಿದ್ರಂತಲ್ಲಪ್ಪ, ಕಳಿಸ್ಬಿಡಪ್ಪ ಮನೆಗೆ, ಮುಗೀತು. ಅವರಿಬ್ಬರು ಕಮಿಟ್ಮೆಂಟು, ಅವ್ನಿಗೊಂದಷ್ಟು ಬಿಲ್ಲು, ಇವನಿಗೊಂದಷ್ಟು ಬಿಲ್ಲು, ಮುಗೀತು. ಇವ್ರಿಗೊಂಥರ ಪ್ರಸಾದ, ಮುಗೀತು. ಅದೇ ಇಲ್ಲಿ ನೌಕರರಿಗೆ ಯಾವುದೇ ಶೌಚಾಲಯಗಳಾಗಲಿ, ಭದ್ರತೆ ಆಗಲಿ, ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆಗಳಾಗಲಿ ಯಾವುದೂ ಇಲ್ಲ. ಭಾಳ ಏನೋ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ ಇಲ್ಲಿ ಅಧಿಕಾರಿಗಳು. ಲೇಡೀಸ್ ಎಷ್ಟು ಜನ ಇದ್ದಾರೆ ಅಲ್ಲಿ? ಸರ್ ಲೇಡೀಸ್ ಸುಮಾರು ಒಂದು 60-70 ಜನ ಇದ್ದಾರೆ. 60-70 ಜನ ಲೇಡೀಸ್ ಬಂದರೆ ಮತ್ತೆ ಅವ್ರು ಶೌಚಾಲಯ ಅಂತೂ ಇಲ್ಲವೇ ಇಲ್ಲ, ಎಲ್ಲ ಬಯಲು. ಯಾವ್ದು ನೀವು ಹಂಗೆ ನೋಡಿ ಸುತ್ತಮುತ್ತ ಜಲಾಶಯದ ಹಿಂದೆ ಮುಂದೆ ಆಗಿರ್ಬೋದು, ಅಕ್ಕಪಕ್ಕ ಆಗಿರ್ಬೋದು, ಯಾವುದೇ ಶೌಚಾಲಯಗಳಿಲ್ಲ, ಲೇಡೀಸ್ಗೂ ಇಲ್ಲ, ಯಾರಿಗೂ ಇಲ್ಲ. ಇಲ್ಲಿ ನೌಕರರಿಗೆ ಯಾರೂ ಇಲ್ಲ. ಬಯಲಿಗೆ ಅವ್ರು ಏನಾದ್ರು ಹೋದರೆ ಬಯಲು ಉಪಯೋಗಿಸ್ಕೋಬೇಕು, ಕುತ್ಕೊಳ್ಳಂಗಿದ್ರೆ ಅದನ್ನ ನೆಲಲ್ಲಿ ಕುತ್ಕೋಬೇಕು, ಅವ್ರು ಹೇಳಿದ ಕೆಲಸ ಮಾಡಬೇಕು, ಕೇಳ್ಕೊಂಡು ಹೋಗ್ತಾ ಇರಬೇಕು. ಎಲ್ಲ ಒಂದು ಕಡೆ ಬಂದು ಇದಾಗಲ್ವಾ, ಸೇರ್ಕೊಳ್ಳಲ್ವಾ? ಇಲ್ಲ, ಆಮೇಲೆ ಸೇರ್ಕಂದ್ರೆ ಏನು ಮಾಡ್ತಾರೆ ಅಂತಂದರೆ ಅಲ್ಲಿಗೆ ನ್ಯೂಸ್ ಆಗಿರುತ್ತೆ, ಹಿಂಗೆ ಸೇರ್ಕಂದ್ರಂತೆ, ಹಿಂಗೆ ಮಾತಾಡಿದ್ರಂತೆ, ಬೆದರಿಕೆಗಳು ಹಾಕೋದು. ಅಂದರೆ ಒಬ್ರು ಎಲ್ಲೂ ಸೇರ್ಕೊಳ್ಳಂಗಿಲ್ಲ, ಯಾವುದೂ ಮೀಟಿಂಗ್ ಮಾಡೋಂಗಿಲ್ಲ ಇವರು, ಹಿಂಗೆ ಮಾಡ್ತಿದ್ದಾರೆ. ಹೇಮಾವತಿ ಅಣೆಕಟ್ಟು ಉಪವಿಭಾಗದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರುವಂಥ ಸುಮಾರು 70-80 ಜನ. ಅದರಲ್ಲೂ ಪ್ರಮುಖವಾಗಿ ಈ ಕ್ರಿಸ್ಕ್ರಿಯೇಟ್ ವಿಚಾರದಲ್ಲಿ ಬಂದಾಗ ಈ ಟಿ ವಿ ಡ್ಯಾಮು ನೋಡಿದ್ವಿ ನೆನ್ನೆ ಮೊನ್ನೆ ನಡೆದ ಘಟನೆಗಳನ್ನು. ಅದರಲ್ಲಿ ಯಾವುದೇ ರೀತಿಯ ಅವೈಜ್ಞಾನಿಕವಾಗಿ ಕೆಲಸ ಮಾಡಿದ್ರಿಂದ ಆ ರೀತಿ ಗೇಟ್ ಓಪನ್ ಆಗಿದೆ. ಈಗ ನಮ್ಮ ಹೇಮಾವತಿ ಜಲಾಶಯವನ್ನು ನೋಡಿದಾಗ ಈ ಒಂದು 4-5 ಮಂದಿ ಇದ್ದಾರಲ್ಲ, ಇವರೆಲ್ಲ ವೆರಿ ಇಂಪಾರ್ಟೆಂಟ್. ಆ ಗೇಟಿನಲ್ಲಿ ನಡೆಯುವಂತಹ ಏನೇ ಒಂದು ಕಾರ್ಯಗಳನ್ನು ನಡೆಸಬೇಕು ಅಂತಂದರೆ ಇವರು ಇಂಪಾರ್ಟೆಂಟ್ ಆಪ್ರೇಟರ್ಗಳು. ತದನಂತರ ಈಗ ಮಳೆಗಾಲದ ಬಿಟ್ಟು ನಂತರ ಬೇಸಿಗೆ ಕಾಲದಲ್ಲಿ ಏನಾದರೂ ಬತ್ತು ಅಂತಂದರೆ ಆ ವೈರಪ್ಗಳ ಮೇಲೆ ಆ ಗೇಟು ಎತ್ತಬೇಕಾದ್ರೆ ಮತ್ತು ಅಪ್ಪು ಮತ್ತು ಡೌನ್ ಮಾಡಬೇಕಾದ್ರೆ ಇವ್ರಿಗೆ ಯಾವುದೇ ಸೇಫ್ಟಿ ಪ್ರಿಕಾಷನ್ಸ್ ಇಲ್ದೇ, ಯಾವುದೇ ಜಾಕೆಟ್ಗಳದ್ದು ಹಾಕೊಳ್ಳೋದೇ, ಬೆಲ್ಟ್ ಹಾಕೊಳ್ಳೋದೇ ಇವರು ಆಯಿಲ್ಗಳನ್ನು ಹಾಕಬೇಕು ಕ್ರೈನ್ಗಳಿಗೆ, ಆಮೇಲೆ ವೈರಪ್ಗಳಿಗೆ ಆಯಿಲ್ಗಳನ್ನು ಹಾಕಬೇಕು. ಇವ್ರಿಗೆ ಯಾವುದೇ ಭದ್ರತೆ ಇಲ್ಲ, ಯಾವುದೇ ಪ್ರಾಣಕ್ಕೆ ಕುತ್ತು ತರುವಂಥ ವಿಷಯವಾಗಿದೆ. ದಯವಿಟ್ಟು ಇದಕ್ಕೆ ಗಣನೆಗೆ ತಗೊಂಡು
ಇವರಿಗೆ ಭದ್ರತೆ ವ್ಯವಸ್ಥೆಯನ್ನು ಒದಗಿಸ್ಕೊಡ್ಬೇಕು. ಜೊತೆಗೆ ಇವರಿಗೆ ಏನಿದೆ EFF ಆ ಥರದ್ದಿರ್ಬೋದು. ಆಮೇಲೆ ಜೊತೆಗೆ ಇವರಿಗೆ ಭದ್ರತೆಯನ್ನು ಏನಂತಂದರೆ ಇಲ್ಲಿ ಕೆಲಸ ಮಾಡ್ತಿರೋದಕ್ಕೆ ಒಂದು ID ಕಾರ್ಡ್ ಇರ್ಬೋದು, ಇನ್ನಿತರೆ. ಆಮೇಲೆ ಓಡಾಡೋಕ್ಕೆ ನೈಟ್ ಹೊತ್ತಲ್ಲಿ ಇದ್ರದ್ದು ಟಾರ್ಚಿನ ವ್ಯವಸ್ಥೆ ಇರಬೇಕು, ಆಮೇಲೆ ಶೂನ ವ್ಯವಸ್ಥೆ ಇರಬೇಕು. ಇತ್ತೀಚೆಗೆ ಇಲ್ಲಿ ಕೆಲಸ ಮಾಡಿದ ಮಹಿಳೆಗೂ ಸಹ ಹಾವು ಕಚ್ಚಿ ಅವರು ಸಹ ಆರೋಗ್ಯದಲ್ಲಿ ಏರುಪೇರು ವ್ಯತ್ಯಾಸ ಆಗಿತ್ತು, ಅದರಲ್ಲೂ ಸಹ ಅವರು ಗಣನೆಗೆ ತಗೊಂಡಿಲ್ಲ. ಎಸ್, ಒಟ್ಟಿನಲ್ಲಿ ಇಷ್ಟೊತ್ತರೂ ಕೂಡ ಹಾಸನದ ಹೇಮಾವತಿ ಜಲಾಶಯ ಯೋಜನೆ ಅಡಿಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಕ್ಕಂಥ 120 ಕಾರ್ಮಿಕರ ಪರಿಸ್ಥಿತಿಯನ್ನ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿದೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ನೊಂದ್ಕೊಂಡು ಹೇಳ್ತಾ ಇದ್ದೀನಿ ಇದನ್ನ. ಇವತ್ತು ನಾವೆಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬನ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ನಮ್ಮಲ್ಲಿ ಇರ್ತಕ್ಕಂಥ ಒಡವೆಗಳನ್ನ ದೇವರಿಗೆ ಹಾಕಿ ಖುಷಿ ಪಡ್ತಾ ಇದ್ದೀವಿ. ನಮ್ಮಲ್ಲಿ ಇರ್ತಕ್ಕಂಥ ನೋಟ್ಗಳನ್ನ ಮುಂದೆ ಇಟ್ಟು, ಗರಿ ನೋಟ್ಗಳನ್ನ ಮುಂದೆ ಇಟ್ಟು, ತಾಯಿ ಇದಕ್ಕಿಂತ ಡಬಲ್ ಮಾಡ್ಬಿಡು ಅಂತ ಕೇಳ್ತಾ ಇದ್ದೀವಿ. ಆದ್ರೆ ಆ ಕುಟುಂಬಗಳು ವರಮಹಾಲಕ್ಷ್ಮಿ ಆಚರಣೆ ಮಾಡ್ಲಿಕ್ಕೆ, ಹಬ್ಬ ಆಚರಣೆ ಮಾಡಕ್ಕೆ 8 ತಿಂಗಳಿಂದ ಸಂಬಳ ಆಗಿಲ್ಲ. ಇರಬರ ಒಡವೆ ಎಲ್ಲ ಗಿರ್ವಿ ಅಂಗಡಿಯಲ್ಲಿ ಇಟ್ಟಿದ್ದಾವೆ. ಯಾವ ಸಂತೋಷ, ಯಾವ ಸಂಭ್ರಮ ಏನೂ ಇಲ್ಲ ಆ ಕುಟುಂಬಗಳಿಗೆ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ಈ ಕುಟುಂಬಗಳ ಕಷ್ಟಕ್ಕೆ ಪರಿಹಾರ ಕಲ್ಪಿಸಬೇಕು. ತಿಂಗಳ ಅವ್ರಿಗೆ ಸಂಬಳ ಆಗಬೇಕು. ಯಾರ ಗುತ್ತಿಗೆದಾರದಿಂದ ಸಮಸ್ಯೆ ಆಗ್ತಾ ಇದೆಯಾ, ಸರ್ಕಾರದಿಂದ ಸಮಸ್ಯೆ ಆಗ್ತಾ ಇದೆಯಾ, ಜಿಲ್ಲಾಡಳಿತದಿಂದ ಸಮಸ್ಯೆ ಆಗ್ತಾ ಇದೆಯಾ, ಹೇಮಾವತಿ ಯೋಜನಾ ಅಧಿಕಾರಿಗಳಿಂದ ಸಮಸ್ಯೆ ಆಗ್ತಾ ಇದೆಯಾ, ಇವೆಲ್ಲವೂ ಕೂಡ ಕೂಡಲೇ ರೆಕ್ಟಿಫೈ ಆಗಬೇಕು. ಆಗತ್ತೆ ಅಂತಕ್ಕಂಥ ನಂಬಿಕೆಯೊಂದಿಗೆ ನಾನು ಇವತ್ತು ಸೈನ್ ಔಟ್ ಮಾಡ್ತೀನಿ ಅಂಡ್ ಇದನ್ನ ಫಾಲೋ ಅಪ್ ಮಾಡ್ತೀವಿ. ಇಲ್ಲಿಗೆ ಬಿಡೋದಿಲ್ಲ ಅಂತ ಹೇಳ್ತಾ, ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ WBC TV, ಸತ್ಯದ ಕಡೆ ನಮ್ಮ ನಡೆ.